ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ಹಾಗೆ ಉದ್ದಿನ ಬೇಳೆಯಿಂದ ಮಾಡೋ ಈ ಬೋಂಡಾ ಅಥವಾ ಪಕೋಡನ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಿದ್ರೆ ಸಿಕ್ಕಾಪಟ್ಟೆ ಈಸಿಯಾಗಿರೋ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. 3/4 ಕಪ್ ಅಷ್ಟು ಉದ್ದಿನ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ 2 ರಿಂದ 3 ಸಲ ತೊಳೆದು ನೀರನ್ನು ಚೆಲ್ಲಿ ಮತ್ತೆ 2.5 ಕಪ್ ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು. 4 ರಿಂದ 5 ತಾಸು ಬಿಟ್ಟರೆ ಸಾಕು. 4 ತಾಸು ಆದಮೇಲೆ ನೋಡಿ ಉದ್ದಿನ ಬೇಳೆ ಕಂಪ್ಲೀಟಾಗಿ ನೆಂದಿರುತ್ತೆ. ಇದರಲ್ಲಿರೋ ನೀರನ್ನು ಪೂರ್ತಿಯಾಗಿ ಸಪ್ರೇಟ್ ಮಾಡಬೇಕು. ಹೀಗೆ ಸ್ವಲ್ಪ ನೀರಿದ್ರೂ ಅದನ್ನೆಲ್ಲ ತೆಗೆದು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ಸ್ವಲ್ಪನೂ ನೀರನ್ನು ಹಾಕದೆ ಮಿಕ್ಸರ್ ಮಾಡ್ಕೋಬೇಕು. ಆಮೇಲೆ ನಾವು ನೋಡಿಕೊಂಡು 2 ಟೇಬಲ್ ಸ್ಪೂನ್ ನೀರನ್ನು ಹಾಕ್ತಾ ಮಿಕ್ಸರ್ ಮಾಡ್ಕೋಬೇಕು. ಒಂದೇ ಸಲಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳು ಆಗಿಬಿಡತ್ತೆ. ಮೆಂತ್ಯ ಬೋಂಡಕ್ಕೆ ಹಿಟ್ಟು ಗಟ್ಟಿಯಾಗಿರಬೇಕು. ಹಾಗಾಗಿ ಸ್ವಲ್ಪನೇ ನೀರನ್ನು ಸೇರಿಸ್ತಾ ರುಬ್ಬೋದ್ರಿಂದ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬರುತ್ತೆ. ಮತ್ತೆ ಈ ಉದ್ದಿನ ಬೇಳೆ ಸಾಫ್ಟಾಗಿ ಗ್ರೈಂಡ್ ಆಗುತ್ತೆ. ನೋಡಿ, ಫುಲ್ ಗ್ರೈಂಡ್ ಆದಮೇಲೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ನಂತರ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮುಷ್ಟಿ ಆಗೋಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪಿನ ದಂಟೆಲ್ಲ ತೆಗೆದು ಎಲೆ ಮಾತ್ರ ಸಪ್ರೇಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಇಟ್ಕೊಳ್ಬೇಕು. ಮೆಂತ್ಯ ಸೊಪ್ಪಿನ ದಂಟನ್ನು ಸೇರಿಸಿದ್ರೆ ಕಹಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಇದಕ್ಕೆ 3/4 ಕಪ್ ಈರುಳ್ಳಿ, 3/4 ಕಪ್ ಚಿಕ್ಕದಾಗಿ ಹೆಚ್ಚಿರೋ ಮೆಂತ್ಯ ಸೊಪ್ಪು, 1 ಟೀ ಸ್ಪೂನ್ ಚಿಕ್ಕದಾಗಿ ಹೆಚ್ಚಿರೋ ಹಸಿಮೆಣಸು, 1 ಟೀ ಸ್ಪೂನ್ ಶುಂಠಿ ತುರಿ, 1 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಬೋಂಡಾ ಹಿಟ್ಟು ರೆಡಿಯಾಗಿದೆ. ಇದ್ರ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿಯಾಗಿದ್ರೆ ಎಣ್ಣೆನಲ್ಲಿ ನಾವು ಈ ಪಕೋಡನ್ ಬಿಡೋದಕ್ಕೆ ಚೆನ್ನಾಗಾಗತ್ತೆ. ಸ್ಪೂನಿಂದ ನೋಡಿ ಹಿಟ್ಟನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿರಬೇಕು. ನೆಕ್ಸ್ಟ್ ನಾನು ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಸ್ವಲ್ಪನೇ ಹಿಟ್ಟನ್ನು ತಗೊಳ್ತಾ ಬಿಸಿಯಾಗಿ ಕಾದಿರೋ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಒಂದೇ ಸಲಕ್ಕೆಲ್ಲ ಹಾಕಬೇಡಿ. ಬಾಣಲೆ ಸೈಜ್ ನೋಡಿಕೊಂಡು ಹಿಟ್ಟನ್ನು ಹಾಕ್ತಾ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂದ ಕೂಡಲೇ ಇದನ್ನೆಲ್ಲ ತಿರುಗಿಸಿ ಫ್ರೈ ಮಾಡಬೇಕಾಗತ್ತೆ. ಪ್ರತಿ 30 ಸೆಕೆಂಡ್ಸ್ಗೂ ತಿರುಗಿಸ್ತಾ ಎಲ್ಲ ಸೈಡನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದಿವಾಗ ರೆಡಿಯಾಗಿದೆ. ಯಾವುದೂ ಕೂಡ ಜಾಸ್ತಿಯಾಗಿ ಫ್ರೈ ಆಗಲಿಲ್ಲ. ಎಲ್ಲ ಕಡೆನೂ ಕರೆಕ್ಟಾಗಿ ಕಲರ್ ಬಂದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಗೆ ರಿಲೇಟಿವ್ಸ್ ಬಂದಾಗ ಕಾಫಿ ಟೀ ಜೊತೆ ಮೆಂತ್ಯ ಪಕೋಡ ಅಥವಾ ಬೋಂಡಾ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.